ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಗೇಮ್ ಪ್ಲೇ ವಿಡಿಯೋ. ಇವತ್ತು ನಾವು ಒಂದು ಹೊಸ ಪ್ರ್ಯಾಂಕ್ನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಪ್ರ್ಯಾಂಕು ಕೂಡ ಲೋನಲ್ ಫಲ್ಲೇ ಮಾಡ್ತಾ ಇದ್ದೀವಿ. ಆ ಪ್ರ್ಯಾಂಕ್ ಏನಪ್ಪ ಅಂದರೆ ಟೀಮ್ ಅಪ್ ಅಂದ್ಬಿಟ್ಟು ಪ್ರ್ಯಾಂಕ್ ಹೆಸರು ನಾವೇ ಇಕ್ಕಿರೋದು. ಯಾಕೆ ಅಂದರೆ ಆ ಪ್ರ್ಯಾಂಕ್ ಏನಿದೆ ಅದ್ರ ಮೇಲೆ ಬೇಸ್ಡ್ ಆಗಿದೆ. ಫಸ್ಟ್ ನಾವು 3 ರೌಂಡ್ ಇರುತ್ತಲ್ಲ, ಅಪೋನೆಂಟ್ ಟೀಮ್ನ ಟೀಮ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಪೋನೆಂಟ್ ಟೀಮ್ ಜೊತೆ. ಅವರು ಮಾಡಿದ್ರೆ ಓಕೆ, ಇಲ್ಲಾಂದರೆ ಔಟ್ ಆಗ್ತೀವಿ ನಾವು 3 ರೌಂಡು. ಅದಾದಮೇಲೆ 4th ರೌಂಡಿಂದ ನೆಕ್ಸ್ಟ್ ರೌಂಡ್ಸು ನಾವು ರಶ್ ಮಾಡಿ ಅವ್ರನ್ನ ಔಟ್ ಮಾಡ್ತೀವಿ. ಬನ್ನಿ ಗೈಸ್, ಗೇಮ್ ಪ್ಲೇ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಜೊತೆ ಆಡೋಕ್ಕೆ ನನ್ನ ಫ್ರೆಂಡ್ ಕೂಡ ಇದ್ದಾರೆ. ಈ ಚಾನಲ್ ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ತಡ ಮಾಡ್ದಿರಾ ಗೇಮ್ ಪ್ಲೇ ಕಡೆಗೆ ಹೋಗ್ಬಿಡೋಣ. ಗುರು, ಈ ಸತಿ ಗೇಮ್ ಸ್ಟಾರ್ಟ್ ಆಗಿದೆ ಗೈಸ್. ಗೇಮ್ ಸ್ಟಾರ್ಟ್ ಆಗಿದೆ. ಮೊದಲ ಗನ್ಗಿನ್ ಬಂದಿದ್ದು ಆಪೋನೆಂಟ್ಗೆ, ಅವ್ರು ಯಾರು ತೊಗೊತಾರೆ ಗೊತ್ತಿಲ್ಲ. ನಮಗೆ ಚಾನ್ಸ್ ಬಂದರೆ ನಾನು ಏನು ತೊಗೋತಾ ಇರಲಿಲ್ಲ. ಓಕೆ, ನನಗೆ ಈ ಸತಿ FF ನೈಫ್ ಇರೋದು ಒಳ್ಳೆಯದಾಗಿದೆ. ಯಾಕಂದರೆ FF ನೈಫ್ ಜಾಸ್ತಿ ಆಡ್ಸೋದು ನಾನು. ಓಕೆ, ಅವರು ಪ್ಯಾರಾಫಲ್ ಮತ್ತು ಯಾರು ತೊಗೋತಾ ಇದ್ದಾರೆ? ಓಕೆ, FF ನೈಫ್ ಮತ್ತು ಪ್ಯಾರಾಫಲ್ ತೊಗೋತಾ ಇದ್ದಾರೆ ಗೈಸ್. ನಾವೇನು ಯೂಸ್ ಮಾಡೋಕ್ಕೋಗಲ್ಲ, ಸುಮ್ಮನೆ ಬೇರೆ ಹಂಡ್ರೆಡಲ್ಲಿ ಆಡಿಸ್ತೀವಿ. ಸುಮ್ಮನೆ ಹೋಗಿ ಟೀಮ್ ಅಪ್ ಥರ ಟ್ರೈ ಮಾಡೋದು ಗೈಸ್. ಟೀಮ್ ಅಪ್ ಟ್ರೈ ಮಾಡೋಣ ಬನ್ನಿ ಗೈಸ್, ಬನ್ನಿ ಟೀಮ್ ಅಪ್ ಟ್ರೈ ಮಾಡೋಣ. ಅವ್ರ ಜೊತೆ ಎನಿಮಿ ಯಾರೂ ಇಲ್ಲ ಗೈಸ್, ಎನಿಮಿ ಯಾರೂ ಸಿಗ್ತಾಯಿಲ್ಲ ನಮಗೆ ಗೈಸ್. ನನ್ನ ಫ್ರೆಂಡು ಟ್ರೈ ಮಾಡ್ತಾಯಿದ್ದಾರೆ ಟೀಮ್ ಅಪ್ ಮಾಡೋಕೆ ಅವ್ರ ಜೊತೆ ಗೈಸ್. ಓಕೆ, ಔಟ್ ಮಾಡಿದ್ರು ಅವರು ಎಸ್ಬಿಟ್ಟು ಔಟ್ ಮಾಡಿದ್ರು ಗುರು. ಓಕೆ, ಔಟ್ ಮಾಡಿದ್ರು ಈ ಸತಿ ಕೂಡ. ಅವರು ನಮ್ಗೆ ಟೀಮ್ ಅಪ್ ಮಾಡಲಿಲ್ಲ. ಅವ್ರು ಯಾರು ಇಬ್ಬರು ಕೂಡ ನಮ್ಮ ಜೊತೆ ಟೀಮ್ ಅಪ್ ಮಾಡಲಿಲ್ಲ. ಇಬ್ಬರು ಕೂಡ ಔಟ್ ಮಾಡಿದ್ರು. ಸ್ಕೋರ್ 0-1 ಆಗಿದೆ. ಇನ್ನು 2 ರೌಂಡ್ಸ್ ಗೈಸ್. ಈ 2 ರೌಂಡು ನಾವು ಸೋಲ್ತೀವಿ. ಶೀಲ್ಡ್ ಎಲ್ಲ ಏನೂ ಹಾಕೋಕ್ಕೋಗಲ್ಲ ನಾನು. ಎಲ್ಲ ಏನೇ ಹಾಕೋಕ್ಕೋಗಲ್ಲ. ಬನ್ನಿ ಗೈಸ್, ಈ ಸತಿನೂ ಟ್ರೈ ಮಾಡೋಣ. ಸುಮ್ಮನೆ ನಿಂತ್ಕೊಳ್ಳೋಣ, ಏನು ಮಾಡೋಣ, ಸುಮ್ಮನೆ ಕೂತ್ಕೊಳ್ಳೋ ಥರ ಮಾಡೋಣ. ಆರು ಹೋದ ಸತಿ ಹೊಡೆದಿದ್ರು ಆಪೋನೆಂಟು. ಸೊ ಈ ಸತಿ ಸುಮ್ಮನೆ ಅವ್ರು ನೋಡ್ತಾಯಿದ್ರೆ ಎಲ್ಲೋ ಗೊತ್ತಿಲ್ಲ, ಸುಮ್ಮನೆ ಒಂದು ಮಾಡ್ತಾಯಿರ್ಬೇಕು ಅಷ್ಟೇ. ಕೂತ್ಕೊಳ್ಳೋದೇ ತೊಳೋದು ಗುರು. ಟೀಮ್ ಅಪ್ ಮಾಡಿರಂಗಿದ್ದಾರೆ ಅವರು. ಎಷ್ಟು ಟೀಮ್ ಅಪ್ ಮಾಡಿರಂಗಿದ್ದಾರೆ. ಹೊಡಿತಾ ಇಲ್ಲ ಅಂದರೆ ಟೀಮ್ ಅಪ್ ಮಾಡಿದ್ದಾರೆ ಅಂತಲೇ ಅರ್ಥ. ಗೈಸ್, ಇಬ್ಬರು ಹೊಡಿತಾ ಇಲ್ಲ ನೋಡಿ, ಅಲ್ಲೇ ಇದ್ದಾರೆ ಪರ್ಪಲ್ ಅವರು. ಓಕೆ, ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಗೈಸ್. ಓಕೆ, ನನಗೆ ಹೊಡಿದ್ರು, ಫಸ್ಟ್ ಹೊಡೆದ್ರು ನನಗೆ. ನನ್ನ ಫ್ರೆಂಡು ಕೂಡ ಟ್ರೈ ಮಾಡ್ತಾಯಿದ್ದಾರೆ ಟೀಮ್ ಅಪ್ ಮಾಡೋಕ್ಕೆ. ಇಬ್ಬರಿಗೂ ಕೂಡ ಹೊಡೆದ್ರು ಅವರು, ಡಿಫೀಟ್ ಮಾಡಿದ್ರು ಇಬ್ಬರನ್ನು. ಸ್ಕೋರ್ 0-2 ಆಗಿದೆ ಗೈಸ್. ಈ ಸತಿ ರೌಂಡ್ 3 ನನ್ನ ಫ್ರೆಂಡಿಗೆ ಬಂದಿದೆ ಚಾನ್ಸು. ನಾವು ಯಾವ ಗನ್ನು ಕೂಡ ತೊಗೊಳ್ಳಲ್ಲ ಗೈಸ್ ಈ ಸತಿ. ಯಾವುದೇ ಗನ್ನ ಯಾವುದೇ ಗನ್ನ ತೊಗೊಳ್ಳಲ್ಲ ನಾವು. ಬನ್ನಿ. ಓಕೆ, MP40 ಬಂದಿದೆ ಮತ್ತು ಅದರ ಜೊತೆ ಡೆಸರ್ಟ್ ಈಗಲ್ ಬಂದಿದೆ. ಇವರು ಬನ್ನಿ ಲಾಸ್ಟ್ ಟೈಮ್ ಟ್ರೈ ಮಾಡೋಣ ಅವ್ರ ಜೊತೆ. ಓಕೆ, ಒಪ್ಕೋತಾರ ಅಂತ. ಒಪ್ಕೊಂಡ್ರೆ ನಮಗೆ ಒಳ್ಳೆಯದು ನೋಡಿ. ಸುಮ್ಮನೆ ನಿಂತಿದ್ದಾರೆ ಇಲ್ಲಿ. ಓಕೆ, ಬನ್ನಿ ಟೀಮ್ ಅಪ್ ಟ್ರೈ ಮಾಡೋಣ ಅವ್ರ ಜೊತೆ ಕೂತ್ಕೊಂಡು. ಇವರು ಟೀಮ್ ಅಪ್ ಟ್ರೈ ಮಾಡೋಣ ಬನ್ನಿ. ಇವರೇನೋ ಸುಮ್ಮನೆ ನಿಂತಿದ್ದಾರೆ. ಓದ್ ವೀಡಿಯೋದಲ್ಲಿ ಮಾಡಿದ್ವಲ್ಲ, ನೋ ಇಂಟರ್ನೆಟ್ ಪ್ರ್ಯಾಂಕು, ಆ ಥರ. ಇವರು ಮೋಸ್ಟ್ಲಿ ಔಟ್ ಆಗಿರ್ಬೇಕು ಗೇಮಿಂದ. ಇನ್ನೂ ಒಬ್ರು ಇದ್ದಾರೆ ಗೈಸ್. ನನ್ನ ಫ್ರೆಂಡ್ ಔಟ್ ಆಗಿದ್ದಾರೆ ಅಂದರೆ ಇನ್ನೂ ಒಬ್ರು ಇರಬೇಕು. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಓಕೆ ಗೈಸ್, ಇಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ. ಎಲ್ಲೋದ್ರು ಗೈಸ್? ಇಲ್ಲೇ ಇದ್ದರು. ಓಕೆ, ಇಲ್ಲೇ ಇದ್ದಾರೆ ನೋಡಿ ಗೈಸ್, ಇಲ್ಲೇ ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಹೋಗಿ ಟ್ರೈ ಮಾಡೋಣ, ಕೇಳೋಣ ಒಂಥರ. ಇವರು ಹೆಂಗಿರ್ಬೇಕು ಅಂದರೆ ರಿಕ್ವೆಸ್ಟ್ ಮಾಡೋ ಥರ ಇರಬೇಕು ಗೈಸ್. ರಿಕ್ವೆಸ್ಟ್ ಮಾಡೋ ಥರ ಗೈಸ್. ಶೂಟ್ ಮಾಡಿಬಿಟ್ರು ಗೈಸ್. ಈ ಕಾಲದಲ್ಲಿ ಕರುಣೆನೇ ಇಲ್ಲ ಗೈಸ್ ಯಾರಿಗೂ. ಫಸ್ಟೆಲ್ಲ ಎಷ್ಟು ಚೆನ್ನಾಗಿ ಟೀಮ್ ಅಪ್ ಮಾಡೋರೆ PR-ಅಲ್ಲಿ. ಈ ಕಾಲದಲ್ಲೆಲ್ಲ ಯಾರೂ ಟೀಮ್ ಅಪ್ಪೇ ಮಾಡಲ್ಲ. ಸ್ಕೋರ್ 0-3 ಆಗಿದೆ. ರೌಂಡ್ 4 ಈ ಸತಿ ನಾವು ಆಡ್ತೀವಿ ನೋಡಿ ಗೈಸ್. ನಾವು ಈ ಸತಿ ಹೊಡಿತೀವಿ. ನಮ್ಮ ಚಾನಲ್ ಮುಗ್ದಿದೆ. ಅವರು ಒಪ್ಪಿಲ್ಲ ನಮ್ಮ ಟೀಮ್ ಅಪ್ ಮಾಡೋಕ್ಕೆ, ಮತ್ತು ಅವರು ಒಪ್ಕೊಳ್ಳಿಲ್ಲ. ಈ ಸತಿ ನಾವು ಟೀಮ್ ಅಪ್ ಎಲ್ಲ ಮಾಡೋಕ್ಕೋಗಲ್ಲ, ಡೈರೆಕ್ಟ್ ಆಡಿಸ್ತೀವಿ ನೋಡಿ. ಓಕೆ ಗೈಸ್, ಮೇಲ್ಗಡೆ ತೊಡಿತಾ ಇದ್ದಾರೆ ಸರ್ರು. ಇವರು ಹೆಡ್ ಶಾಟ್ ಬಿತ್ತು ಗುರು. ಗ್ಲೋವೆಲ್ ಆಗದೆ ಗುರು. ಎಲ್ಲೋದ ಗುರು ನಿಮಗೆ? ಓಕೆ ಗುರು, ಹೆಡ್ ಶಾಟ್ ಬಿತ್ತು. ಈ ಸತಿ ವಿಕ್ಟ್ರಿ ಆಗಿದೆ. ಸ್ಕೋರ್ 1-3 ಆಗಿದೆ. ಅವ್ರು ಟೀಮ್ ಅಪ್ ಮಾಡಿಲ್ಲ ಅಂದರೆ ನಮಗೂ ಹೊಡೆಯೋಕ್ಕೆ ಬರುತ್ತೆ ಗೈಸ್, ನಮಗೂ ಬರುತ್ತೆ ಗುರು. ರೌಂಡ್ 5 ಆಗಿದೆ. ಈ ಸತಿ ನಮ್ಮ ಅಪೋನೆಂಟ್ ಸಿಕ್ಕಿದೆ ಚಾನ್ಸು. ಈ ಸತಿ FF ನೈಫ್ ತೊಗೊಳಂಗಿಲ್ಲ ಗೈಸ್, ಅದೇ ಒಂದು ಬಿಗ್ ಪ್ರಾಬ್ಲಮ್ಮು ಗುರು. ಸ್ಕೋರ್ 1-3 ಗುರು. ಲೀಡಲ್ಲಿ ನಾನೇ ಇದ್ದೀನಿ 301. ಬನ್ನಿ, ಈ ಸತಿ 2 UMP ಕೂಡ ತೊಗೊಂಡಿದ್ದಾರೆ ಇವರು. 2 UMPನೇ ತೊಗೊಂಡಿದ್ದಾರೆ. ಓಕೆನಾ, ಫಸ್ಟು ನಾನು ಹೋಗ್ಬಿಡ್ತೀನಿ ಗುರು. ಹಾಕಿದ್ರು ಹೊಡೆದ್ರು ಗುರು. ನಾನು ಗ್ಲೋವೆಲ್ ಹಾಕೋತಾ ಇರ್ತೀನಿ. ಕ್ರೋನ ಹಾಕೊಂಡ್ಬಿಡ್ತೀನಿ ಫಸ್ಟ್. ಓಕೆ, ಈ ಸತಿ ವಿಕ್ಟ್ರಿ ಆಗೋಗಿದೆ ಗೈಸ್. ನನ್ನ ಫ್ರೆಂಡ್ ಹೊಡೆದ್ರು. ಇಬ್ಬರನ್ನೂ ಕೂಡ ನನ್ನ ಫ್ರೆಂಡ್ ಔಟ್ ಮಾಡಿದ್ದಾರೆ. ವಿಕ್ಟ್ರಿ ಆಗಿದೆ. ರೌಂಡ್ 2-3 ಆಗಿದೆ ಗೈಸ್. ಸ್ಕೋರ್ 2-3 ಆಗಿದೆ ಗುರು. ಬನ್ನಿ ಈ ಸತಿನೂ ಅದೇ ಥರ ರೆಸ್ಟ್ ಮಾಡೋಣ.
ಗೈಸ್ ಈ ಕಡೆಯಿಂದ ನಾವು ಹೊಡಿತೀವಿ, ಆ ಕಡೆಯಿಂದ ಅವ್ರು ಹೊಡಿತಾರೆ. ಗುರು ಹೆಡ್ ಶಾಟ್ ಬಿತ್ತು ಗುರು ಅವರು ಒಬ್ರಿಗೆ. ಒಬ್ಬರು ನನ್ನ ಫ್ರೆಂಡ್ ಹೊಡೆದಿದ್ದಾರೆ. ಈ ಸತಿ ಕೂಡ ವಿಕ್ಟ್ರಿ ಆಗಿದೆ ಗುರು. ಸ್ಕೋರ್ 3-3 ಈಚ್ ಆಗಿದೆ, ಈಕ್ವಲ್ ಆಗಿದೆ ಗೈಸ್, ಈಕ್ವಲ್. ಗುರು ಈ ಸತಿ ನನ್ನ ಚೇಂಜ್ ಬಂದಿದೆ. ನಾನೊಂದು FF ನೈಫ್ ತೊಗೋತೀನಿ ಮತ್ತು ಒಂದು ಡಬಲ್ ಬ್ಯಾರೆಲ್ ತೊಗೋತೀನಿ ಗುರು. FF ನೈಫಲ್ಲಂತೂ ಒಂದೇ ಒಂದು ಸತಿ ಹೊಡೆದ್ರೆ ಮುಗೀತು ಕತೆ. ಸುಮ್ಮನೆ ನಿಂತಿರೋದು ಹಿಂದೆಯಿಂದನೇ ಆರಾಮಾಗಿ ಹೊಡೆದ್ಬಿಡ್ಬೋದು ಗುರು. ಇನ್ನು 2 ರೌಂಡ್ ಇದೆಯಲ್ಲ, 2 ರೌಂಡ್ FF ನೈಫ್ ಬಂದುಬಿಟ್ರೆ ನಾನು ಗೆಲ್ತೀನಿ ಅಂತ ನನಗೆ. ಗುರು ಬನ್ನಿರಿ ಹೋಗೋಣ. ಗುರು ಯಾರು ಅಂತ ಗೊತ್ತಿಲ್ಲ, ನೀವು ಹೋದ್ರು ಒಟ್ಟಿನಲ್ಲಿ. ಗುರು ಪಿಂಕ್ ಕಲರ್ ಡ್ರೆಸ್ ಇದ್ದಾರಲ್ಲ ಅವರೇ ಜಾಸ್ತಿ ಹೇಳೋದು. ಗುರು ಇಬ್ಬರೂ ಹೋದ್ರು, ಇಬ್ಬರು ನನ್ನ ಕೈಲಿ ಔಟ್ ಆದರು. ಹಿಂದೆಯಿಂದ ಹೊಡೆದೆ ನಾನು, ಒಬ್ಬರನ್ನ ಹಿಂದೆಯಿಂದ ಹೊಡೆದೆ, ಇನ್ನೊಬ್ಬರನ್ನೂ ಕೂಡ ಹಿಂದೆಯಿಂದನೇ ಹೊಡೆದೆ. ಅವ್ರು ಆ ಕಡೆ ತಿರುಗಿದ್ರು. ಈ ಸತಿ ಸ್ಕೋರ್ 4-3 ಆಗಿದೆ ಗೈಸ್. ಈ ಸತಿ ಮ್ಯಾಚ್ ಪ್ಯಾಂಟು ಯಾರು ಗೆಲ್ತಾರೆ ಬನ್ನಿ ನೋಡೋಣ. ಗುರು ಇದೇ ಖುಷಿಗೆ ನೀವು ಒಂದು ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಮತ್ತು ಒಂದು ಲೈಕ್ ಕೊಟ್ಬಿಡಿ ಗೈಸ್ ಇದೇ ಖುಷಿಗೆ. ಗುರು ಒಬ್ಬರು ಕಿಲ್ಲಾಗಿದ್ದಾರೆ ಈ ಸತಿ ಕೂಡ. ಗುರು ಇವ್ರೇನು ಗುರು ನಮ್ಮ ಮೇಲೆ ಚಾಕು ಎಲ್ಲ ಎಸಿತೋರೆ. ಗುರು ನಾನು ಕಿಲ್ಲಾಗೋದೆ ಗೈಸ್. ಓಕೆ ನಾನು ಕಿಲ್ಲಾದೆ ನನ್ನ ಫ್ರೆಂಡ್ ನನ್ನ ಕಿಲ್ ಮಾಡಿದ್ದಾರೆ, ಅವ್ರನ್ನ ಬೋಯ ಆಗಿದೆ ಗೈಸ್. ನಮ್ಮ ಟೀಮ್ ಬೋಯ ಹೊಡೆದಿದೆ. ಈ ಚಾಲೆಂಜ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ಈ ಚಾನಲಲ್ಲಿ ತರ್ತಾ ಇರ್ತೀನಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವ ಗೇಮ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.